ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗಣೇಶ್. ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಈ ಕೈ ನಡುಕ ಬರೋದು, ಕಾಲು ನಡುಕ ಬರೋದು, ತಲೆ ನಡುಕ ಬರೋದು, ಈ ಕಂಪ್ಲೇಂಟ್ಸನ್ನು ಕೇಳೇ ಇರ್ತೀರಾ ಹಾಗೂ ಈ ಥರದ ತೊಂದರೆ ಇರೋ ರೋಗಿಗಳನ್ನು ನೋಡೇ ಇರ್ತೀರಾ. ಹಾಗಾದರೆ ಇದಕ್ಕೆ ಕಾರಣಗಳೇನು? ಮೊಟ್ಟ ಮೊದಲದಾಗಿ ಈ ಪೌಷ್ಟಿಕಾಂಶದ ಕೊರತೆಗಳು, ವಿಟಮಿನ್ B12 ಕಡಿಮೆ ಆಗೋದ್ರಿಂದ ಆಗಿರ್ಬೋದು, ಅಥವಾ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗೋದ್ರಿಂದ ಸಹ ಕೈ ನಡುಕ ಬರೋ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ನಾವು ಕಾಮನ್ನಾಗಿ ಬಳಸೋ ಮೆಡಿಸಿನ್ಗಳು, ಉದಾಹರಣೆಗೆ ಸ್ಟಿರಾಯ್ಡ್ ಮಾತ್ರೆಗಳಾಗಿರ್ಬೋದು, ನೆಬ್ಯುಲೈಸೇಷನ್ಗೆ ಬಳಸೋ ಇಂಜೆಕ್ಷನ್ಸ್ಗಳಾಗಿರ್ಬೋದು, ಅಥವಾ ಮಾನಸಿಕ ಕಾಯಿಲೆಗೆ ಕೊಡೋ ಮಾತ್ರೆಗಳಾಗಿರ್ಬೋದು. ಮೂರನೇದಾಗಿ ಈ ಮೆದುಳಿಗೆ ಸಪ್ಲೈ ಮಾಡೋ ರಕ್ತನಾಳ ಬ್ಲಾಕೇಡ್ ಆಗೋದ್ರಿಂದ ಸಹ ಬರೋ ಚಾನ್ಸಸ್ ಇರುತ್ತೆ. ಹಾಗೂ ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಉದಾಹರಣೆಗೆ ಪಾರ್ಕಿನ್ಸನ್ ಕಾಯಿಲೆಯಲ್ಲೂ ಸಹ ಕೈ ನಡುಕ ಬರೋ ಚಾನ್ಸಸ್ ಇರುತ್ತೆ. ನಾಲ್ಕನೇದಾಗಿ ಈವನ್ ಮೆಡಿಕಲ್ ಕಂಡೀಷನ್ಸ್ ಲೈಕ್ ಕಿಡ್ನಿ ತೊಂದರೆಗಳಾಗಿರ್ಬೋದು, ಲಿವರ್ ತೊಂದರೆಗಳಾಗಿರ್ಬೋದು, ಅದರಲ್ಲೂ ಸಹ ಕೈ ನಡುಕಗಳಾಗೋ ಚಾನ್ಸಸ್ ಇರುತ್ತೆ. ಐದನೇದಾಗಿ ಫ್ಯಾಕ್ಟ್ರಿ ವರ್ಕರ್ಸ್, ಉದಾಹರಣೆಗೆ ಈ ಮರ್ಕ್ಯುರಿ, ಲೆಡ್ ಅಂತ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋ ಕೂಲಿ ಕಾರ್ಮಿಕರಿಗೂ ಬರೋ ಚಾನ್ಸಸ್ ಇರುತ್ತೆ. ಹಾಗೂ ಆರನೇದಾಗಿ ಕಾಮನ್ನಾಗಿ ಆಲ್ಕೋಹಾಲ್, ಮದ್ಯ ವ್ಯಸನಿಗಳು ಸಹ ಈ ಥರ ಕೈ ನಡುಕ ಬರೋ ಚಾನ್ಸಸ್ ಇರುತ್ತೆ. ಈ ಥರ ಇದ್ದರೆ ಯೂಶಲಿ ಪೇಷಂಟ್ಗೆ ಏನಾಗುತ್ತೆ ಅಂದರೆ ಹೊರಗಡೆ ಹೋಗಲು ಮುಜುಗರ ಆಗೋ ಚಾನ್ಸಸ್ ಇರುತ್ತೆ. ಡೇ ಟು ಡೇ ವರ್ಕ್ ಮಾಡಲಿಕ್ಕೆ, ಊಟ ಮಾಡಲಿಕ್ಕೆ, ನೀರು ಕುಡಲಿಕ್ಕೂ ಸಹ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಕಂಪ್ಲೇಂಟ್ಸ್ ಇದ್ದರೆ ನೀವು ಇಮಿಡಿಯೇಟ್ ನ್ಯೂರಾಲಜಿಸ್ಟ್ ಕನ್ಸಲ್ಟ್ ಮಾಡಿದರೆ ನಾವು ಅದಕ್ಕೆ ತಕ್ಕಂತೆ ಇನ್ವೆಸ್ಟಿಗೇಷನ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಲವು ಮೆಡಿಸಿನ್ಸಲ್ಲೇ ಆರಾಮಾಗುತ್ತೆ, ಕೆಲವೊಂದಕ್ಕೆ ಸರ್ಜರಿಗಳು ಸಹ ಬೇಕಾಗೋ ಚಾನ್ಸಸ್ ಇರುತ್ತೆ. ಧನ್ಯವಾದಗಳು.